ಸಿಂಪಲ್ ಆಗಿ ದಿಢೀರ್ ಅಂತ ಒಂದು ಮಸಾಲೆ ಪುರಿ ಮನೆಯಲ್ಲಿ ಹೇಗ್ ಮಾಡ್ಕೊಳ್ಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ನಾವು ಎಷ್ಟು ಬಟಾಣಿ ಹಾಕ್ತಿವೋ ಅದರಿಂದ 1 ಇಂಚು ನೀರು ಮೇಲಿರ್ಬೇಕು. ಮಸಾಲೆ ಪುರಿ ಕಲ್ಹುವು ಇಲ್ಲ ಅಂದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಆಡ್ ಮಾಡಬೇಕು. ಏನದು ಅಂದ್ರೆ ಸುಮಾರು ಕಡೆ ನೀವು ತಿಂದಿರ್ಬೋದು, ಅವ್ರು ಮಾಡುವಂತ ಮಸಾಲೆ ಇದೇ ಕಲರೇ ಇರುತ್ತೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಮನೆಯಲ್ಲಿ ಮಸಾಲೆ ಪುರಿ ಸಂಜೆ ಸ್ನಾಕ್ಸ್ ಇರ್ಬೋದು ಇಲ್ಲ ಮಕ್ಳುಗಳಿಗಿರ್ಬೋದು, ಸಿಂಪಲ್ ಆಗಿ ದಿಢೀರ್ ಅಂತ ಒಂದು ಮಸಾಲೆ ಪುರಿ ಮನೆಯಲ್ಲಿ ಹೇಗ್ ಮಾಡ್ಕೊಳ್ಳೋದು ನಾನು ನಿಮಗ್ ತೋರಿಸ್ಕೊಡ್ತೀನಿ ಇವತ್ತು. ಸಂಜೆ ಆದ್ರೆ ಮಕ್ಳು ಹಸುವು ಅಂತ ಏನಾದ್ರು ಕೇಳ್ತಾರೆ, ಇಲ್ಲ ನಮ್ಗೆ ಆದ್ರೂನು ಒಂದೊಂದ್ಸಲ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ವೀಕೆಂಡ್ ಬಂತು ಅಂದ್ರೆ ಎಲ್ಲರೂ ಆಚೆ ಹೋಗ್ತೀವಿ, ಚಾಟ್ಸ್ ತಿಂತೀವಿ. ಅದನ್ನೇ ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸಿಂಪಲ್ ಮಸಾಲ ಪುರಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ಬೇಕು ಅನ್ನೋದಾದ್ರೆ ಒಣಗಿರೋ ಬಟಾಣಿನ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಕುಕ್ ಮಾಡ್ಬೋದು. ಇಲ್ಲ ಸಂಜೆ ಮಾಡ್ತೀನಿ ಅನ್ನೋದಾದ್ರೆ ಬೆಳಗ್ಗೆ ನೀವು ನೆನೆಸಿದ್ರೆ ಒಂದು 8 ರಿಂದ 10 ಗಂಟೆಗಳ ಕಾಲ ಅದು ನೀರಲ್ಲಿ ನೆನಿಬೇಕು. ತುಂಬಾ ಅರ್ಜೆನ್ಸಿ ಇದೆ ಅಂದ್ರೆ ಬಿಸಿ ನೀರಲ್ಲಿ ಹಾಕಿದ್ರೆ ಒಂದು 4-5 ಅವರ್ ಆದ್ರೂ ನೆನಿಲೇಬೇಕು. ದಿಢೀರ್ ಅಂತ ಮಾಡ್ಕೋಬೇಕು ಅನ್ನೋದಾದ್ರೆ ಹಸಿ ಬಟಾಣಿ ಇದ್ರೇನೆ ಸಾಕಾಗುತ್ತೆ. ನಾನಿಲ್ಲಿ 2 ಕಪ್ ಆಗೋಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ. ಅದನ್ನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಅದರ ಜೊತೆಗೆ 1 ಆಲೂಗಡ್ಡೆನ 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನ 3 ವಿಷಲ್ ಕೂಗಿಸ್ಕೊಳ್ಳೋಣ. ನಾವು ಎಷ್ಟು ಬಟಾಣಿ ಹಾಕ್ತಿವೋ ಅದರಿಂದ 1 ಇಂಚು ನೀರು ಮೇಲಿರ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡೋಣ. ಶಿಫ್ಟ್ ಮಾಡಿ ಅಲ್ಲಿ ಒಲೆ ಅಂಟಿಸ್ಕೊಂಡು 3 ವಿಷಲ್ ಇದನ್ನ ಕೂಗಿಸ್ಕೊಳ್ಳೋಣ. ಬಟಾಣಿ 3 ವಿಷಲ್ ಕೂಗಿ ಬೇಯೋಷ್ಟರಲ್ಲಿ ನಾವು ಇದಕ್ಕೆ ಒಂದು ಸಿಂಪಲ್ ಆಗಿ ಮಸಾಲೆ ಹುರ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿ ತಗೊಂಡಿದ್ದೀನಿ. ಒಲೆ ಅಂಟಿಸ್ಕೊಳ್ಳೋಣ. ಹಿಂದೆ ಒಂದ್ಸಲ ನಿಮ್ಗೆ ನಾನು 1/4 ಗಂಟೆನಲ್ಲಿ ಮಸಾಲೆ ಪುರಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೆ. ಆ ವಿಡಿಯೋ ಇನ್ನ ನೀವು ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೇಲೆ ಇಲ್ಲಿ ಕೂಡ ನಿಮ್ಗೆ ಲಿಂಕ್ ಸಿಗ್ತಾ ಇದೆ. ಆ ಲಿಂಕ್ ಒತ್ತಿದ್ರೆ ನೀವು ಆ ವಿಡಿಯೋ ಕೂಡ ನೋಡ್ಬೋದು. ಮೊದಲಿಗೆ ಬಾಣ್ಲೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳೋಣ. ಮೊದಲಿಗೆ 1 ಸ್ಟಾರ್ ಹೂವ, ಒಂದು 5 ಲವಂಗ ಹಾಕೊಂಡಿದ್ದೀನಿ, ಅರ್ಧ ಸ್ಪೂನು ಜೀರಿಗೆ ಹಾಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಸೋಂಪುಕಾಳು ಹಾಕೊಂಡಿದ್ದೀನಿ, 1/4 ಸ್ಪೂನ್ ಆಗೋಷ್ಟು ಮೆಣಸು ಹಾಕೋತಾ ಇದ್ದೀನಿ, 1 ಇಂಚ್ ಚಕ್ಕೆ ಹಾಕೊಂಡಿದ್ದೀನಿ. ಮಸಾಲೆ ಪುರಿ ಕಲ್ಹುವು ಇಲ್ಲ ಅಂದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದೇ ಒಂದು ಚೂರು ಕಲ್ಹುವ ಹಾಕೋತಾ ಇದ್ದೀನಿ. ಇದನ್ನ ಒಂದ್ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮಸಾಲ ಪದಾರ್ಥ ಎಲ್ಲ ಬಾಡಿಸಿದಾಗಿದೆ. ಈಗ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ನಾನು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೇನೆ ಒಂದು 8 ಎಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ, ಖಾರಕ್ಕೆ ಒಂದು 5 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಮತ್ತೆ ಶುಂಠಿದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಾನು ನಿಮ್ಗೆ ಹಳೆ ವಿಡಿಯೋನಲ್ಲಿ ತೋರಿಸಿದ್ದು ದಿಢೀರ್ ಮಸಾಲೆ ಪುರಿ. ಅದು ನಿಮ್ಗೆ ಒಂದು 1/4 ಗಂಟೆ 20 ನಿಮಿಷದಲ್ಲಿ ತಯಾರಾಗಿ ಹೋಗುತ್ತೆ. ಅದಕ್ಕಿಂತ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ತುಂಬಾ ಟೈಮ್ ಏನ್ ತಗೊಳಲ್ಲ, ಬಟ್ ಟೇಸ್ಟ್ ವೈಸು ಅದಕ್ಕಿಂತ ಇದು ಬೆಟರ್ ಆಗಿರುತ್ತೆ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೆ, ಅದಕ್ಕೆ 2 ದೊಡ್ಡ ಸೈಜಿನ ಟೊಮೆಟೊ ತಗೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ 3 ವಿಷಲ್ ಕೂಗಿದೆ. ನಾವು ಕುಕ್ಕರ್ ಆಫ್ ಮಾಡೋಣ, ಅದು ಕೂಲ್ ಆಗ್ಲಿ. ಅಷ್ಟೊತ್ತಿಗೆ ನಾವು ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ಇವಾಗ ನಾನು ತೋರಿಸ್ತಾ ಇರೋದು ಭಾಗಶಃ ಒಂದು 90% ಆಗೋಷ್ಟು ಐಟಮ್ಸ್ ಮನೆಯಲ್ಲಿ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ. ಅಷ್ಟು ಸಿಂಪಲ್ ಮೆಥಡ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ,
ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಒಲೆ ಆಫ್ ಮಾಡ್ಕೊಂಬಿಡೋಣ. ಮಸಾಲೆಗೆ ಏನೇನ್ ಬೇಕೋ ಪದಾರ್ಥ ಎಲ್ಲ ಹುರಿದಿದ್ದಾಗಿದೆ. ಸೊ ಈಗ ಬಿಸಿ ಇದೆ ಇದು, ಅದು ಸ್ವಲ್ಪ ತಣ್ಣಗಾಗೋವರೆಗೂ ಕಾಯೋಣ. 3 ವಿಸಿಲ್ ಕೂಗಿಸಿ ಆಫ್ ಮಾಡಿದ್ವಲ್ಲ, ಪೂರ್ತಿ ಕೂಲ್ ಆಗಿದೆ. ಈಗ ಮುಚ್ಚಳ ತೆಗೆದು ನೋಡೋಣ ಬಟಾಣಿ ಹೇಗೆ ಬೆಂದಿದೆ ಅಂತ. ಬಟಾಣಿ ಚೆನ್ನಾಗಿ ಬೆಂದಿದೆ. ಈಗ ಇದು ನೀರ್ನ ಶೋಧಿಸ್ಕೊಂಡ್ಬಿಡೋಣ ಒಂದ್ಸಲ. ಸ್ನೇಹಿತರೆ, ನಾವು ಶೋಧಿಸಿರುವಂತ ಬಟಾಣಿನಲ್ಲಿ ಆಲೂಗಡ್ಡೆ ಹಾಕಿದ್ವಲ್ಲ, ಅದನ್ನ ಮಾತ್ರ ತೆಗೆದು ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡಿರೋಣ. ನಾವು ಬಟಾಣಿ ಬೇಯೋದಕ್ಕೆ ನೀರು ಹಾಕೊಂಡಿದ್ವಲ್ಲ, ಆ ನೀರ್ನ ಹಾಗೆ ಇಟ್ಕೊಂಡಿರ್ಬೇಕು, ಅದು ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ. ನಾವು ಹುರ್ಕೊಂಡಿದ್ವಲ್ಲ ಮಸಾಲೆ, ಅದು ಕೂಡ ತಣ್ಣಗಾಗಿದೆ. ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಾವು ಹುರಿದಿದ್ದಂತ ಎಲ್ಲ ಪದಾರ್ಥನು ಮಿಕ್ಸಿಗೆ ಹಾಕಿದಾಗಿದೆ. ಇದಕ್ಕೆ ಇನ್ನೊಂದು 2-3 ಐಟಮ್ ಹಾಕೋದು ಬಾಕಿ ಇದೆ. ಏನದು ನೋಡೋಣ. ಮೊದಲಿಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಆಡ್ ಮಾಡಬೇಕು. ಏನದು ಅಂದ್ರೆ, ನಾವೀಗ ತಾನೇ ಬೇಯಿಸ್ಕೊಂಡ್ವಲ್ಲ ಬಟಾಣಿ, ಅದನ್ನ ಒಂದು ಚಿಕ್ಕ ಸೌಟಲ್ಲಿ 1 ಸೌಟಷ್ಟು ಬಟಾಣಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಬೆಂದಿರೋ ಬಟಾಣಿ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಮಸಾಲೆಗೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನೀರ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಸ್ನೇಹಿತರೆ, ಮಿಕ್ಸಿನಲ್ಲಿ ರುಬ್ಬಿದ್ದಾಯ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರಿಮಳ ಅಂತೂ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಇವಾಗ್ಲೇನೆ. ಇನ್ನ ನಾವು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಟ್ಟು ಕೆಲವೊಂದು ಮಸಾಲಾ ಪುಡಿ ಹಾಕ್ಬಿಟ್ರೆ ಮಸಾಲಾ ಪುರಿಯ ಮಸಾಲೆ ರೆಡಿಯಾಗಿ ಹೋಗುತ್ತೆ. ಸೊ ಹೇಗ್ ಮಾಡೋದು ಬನ್ನಿ ನೋಡೋಣ. ನಾವು ಅವಾಗ್ಲೇ ತಗೊಂಡಿದ್ವಲ್ಲ ಅದೇ ಬಾಣ್ಲಿನೇ ತಗೊಂಡಿದ್ದೀನಿ. ಈಗ ಒಲೆ ಅಂಟಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಹಾಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಂಡಿದ್ದೀನಿ. 1.5 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಇದರ ಜೊತೆಗೇನೆ 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಹಾಕೊಂಡಿದ್ದೀನಿ. ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 30 ಸೆಕೆಂಡ್ಸ್ ನಾವು ಹಾಕಿರೋ ಮಸಾಲ ಪುಡಿನ ರೋಸ್ಟ್ ಮಾಡ್ಕೋಬೇಕು. ಅದರ ಫ್ಲೇವರ್ಸ್ ಏನಿರುತ್ತಲ್ಲ ಅದೆಲ್ಲ ಆ ಎಣ್ಣೆನಲ್ಲಿ ರಿಲೀಸ್ ಮಾಡುತ್ತೆ. ಹಾಗಾಗಿ ಒಂದು 30 ಸೆಕೆಂಡ್ಸ್, ಜಾಸ್ತಿ ಬೇಡ, ಒಂದು 30 ಸೆಕೆಂಡ್ಸ್ ಅದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೇನೆ ನಾವು ಏನು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕೊಳ್ಳೋಣ. ಈ ಮಸಾಲೆಗೆ ನಾವು ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಮ್ಯಾಶ್ ಮಾಡಿಬಿಟ್ಟು ಸೇರಿಸೋಣ. ಆಲೂಗಡ್ಡೆ ಹಾಕೊಳ್ಳೇಬೇಕು ಅಂತ ಏನಿಲ್ಲ. ಸಪೋಸ್ ಏನಾದ್ರೂ ಮಾಡುವಾಗ ನೀರ್ ಜಾಸ್ತಿ ಆಗೋಯ್ತು ಅಂದ್ರೆ ನಾವು ಹಾಕಿರೋಂಥ ಆಲೂಗಡ್ಡೆ ಆ ನೀರ್ನ ಎಳ್ಕೊಳ್ಳುತ್ತೆ. ಸೊ ಮಸಾಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ. ಆ ಕಾರಣಕ್ಕೆ ಆಲೂಗಡ್ಡೆನ ಹಾಕೊಳ್ಳೋದು. ಸಿಮ್ಮಲ್ಲಿರೋ ಒಲೆನ ಮೀಡಿಯಂ ಫ್ಲೇಮ್ಗೆ ತಗೊಂಡ್ಬಂದು ಇದನ್ನ ಒಂದು ರೌಂಡ್ ಕುದಿಸ್ಕೊಳ್ಳೋಣ. ಸ್ನೇಹಿತರೆ, ಕುದಿಯೋದಕ್ಕೆ ಶುರು ಆಗ್ತಾ ಇದೆ. ಈ ಸಮಯದಲ್ಲಿ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಕೂಡ ಸೇರಿಸ್ಕೋಬೇಕು. ನಾವು ಅವಾಗ್ಲೇ ಬಟಾಣಿ ಬೇಯಿಸಿದ ನೀರ್ನ ಎತ್ತಿಟ್ಟಿದ್ನಲ್ಲ, ಸೊ ಅದೇ ನೀರ್ನ ಮಿಕ್ಸಿಗೆ ಹಾಕ್ಬಿಟ್ಟು ಇದರಲ್ಲಿ ಇನ್ನ ಮಸಾಲೆ ಉಳಿದಿರುತ್ತೆ. ಹಾಗಾಗಿ ಆ ನೀರ್ನ ಜಾರಕ್ಕೆ ಸೇರಿಸ್ಬಿಟ್ಟು ಆ ನೀರ್ನ ಎಲ್ಲ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕಿದ್ದೆ. ಸೊ ಉಳಿದಿದ್ದಂಥ ನೀರನ್ನು ನಾನು ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೊಳ್ಳೋಣ. ಆ ಬಟಾಣಿ ಬೆಂದಿದ್ದ ಸಾರ ಏನಿರುತ್ತಲ್ಲ ಅದೆಲ್ಲನೂ ಆ ನೀರಲ್ಲಿ ಇರುತ್ತೆ. ಹಾಗಾಗಿ ಆ ನೀರನ್ನ ನಾವು ವೇಸ್ಟ್ ಮಾಡಬಾರ್ದು, ಪೂರ್ತಿ ಇಲ್ಲಿಗೆನೆ ಹಾಕೋಬೇಕು. ಈಗ ಇದನ್ನ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕೊತ್ತಂಬರಿ ಸೊಪ್ಪು ಪುದೀನದು ಹಸಿ ವಾಸನೆ ಹೋಗ್ಬೇಕು. ಮತ್ತೆ ನಾವು ಏನು ಮಸಾಲ ಪುಡಿಗಳು ಹಾಕಿದ್ವಲ್ಲ ಈಗ, ಅದೆಲ್ಲ ನಾವು ರುಬ್ಬಿದಂತ ಮಸಾಲೆಗೆ ಅಂಟ್ಕೋಬೇಕು ಅದು. ಸ್ನೇಹಿತರೆ, ನೋಡ್ಬೋದು ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಸೊ
ಸೊ ಇಷ್ಟು ಕುದ್ರೆ ಸಾಕಾಗುತ್ತೆ. ಸೊ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಸೊ ಇಷ್ಟು ಕುದ್ರೆ ಸಾಕಾಗುತ್ತೆ. ಈಗ ಒಲೆ ಆಫ್ ಮಾಡೋಣ. ಮಸಾಲಾ ಪುರಿ ಹೇಗ್ ಸರ್ವ್ ಮಾಡೋದು ನೋಡೋಣ ಬನ್ನಿ. ಒಂದು ಪ್ಲೇಟ್ ಅಲ್ಲಿ ನಾನು ಮಸಾಲಾ ಪುರಿದು ಪೂರಿ ತಗೊಂಡಿದ್ದೀನಿ. ಮಸಾಲಾ ಪುರಿಗೆ ಬೇರೆ ಪೂರಿ ಬರುತ್ತೆ, ಪಾನಿಪುರಿಗೆ ಬೇರೆ ಪೂರಿ ಬರುತ್ತೆ. ಸೊ ಜನರಲಿ ಕನ್ಫ್ಯೂಸ್ ಆಗ್ತಾರೆ ಎಲ್ಲರೂ. ಇದೇನಾಗುತ್ತೆ, ಇದು ಡಬಲ್ ರೋಸ್ಟ್ ಮಾಡ್ತಾರೆ ಈ ತರ. ಸೊ ಈ ತರ ಡಬಲ್ ರೋಸ್ಟ್ ಮಾಡಿದಾಗ ಬಿಸಿ ಇರುವಂತ ಮಸಾಲೆ ಅದಕ್ಕೆ ಬಿದ್ರು ನಾವು ತಿನ್ನುವಂತ ಲಾಸ್ಟ್ ಬೈಟ್ ವರ್ಗುನು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಅಂಗಡಿನಲ್ಲಿ ಸಿಗುತ್ತೆ, ಇದನ್ನ ಕೇಳಿ ತಗೊಳ್ಳಿ ಮಸಾಲ ಪುರಿಗೆ ಅಂತಾನೆ. ಸೊ ನಾ ಇಲ್ಲಿ ತಗೊಂಡಿರುವಂತ ಪೂರಿನ ಕ್ರಶ್ ಮಾಡ್ತಾ ಇದ್ದೀನಿ. ಎಲ್ಲ ಪೂರಿನೂ ಕ್ರಶ್ ಮಾಡಿದ್ದಾಗಿದೆ. ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬಟಾಣಿ ಸ್ವಲ್ಪ ಮೇಲೆ ಹಾಕೊಳ್ಳೋಣ. ಮತ್ತೆ ಮಸಾಲೆ ನೋಡಿ, ಕನ್ಸಿಸ್ಟೆನ್ಸಿ ತುಂಬಾ ನೀರಾಗೂ ಇಲ್ಲ, ತುಂಬಾ ಗಟ್ಟಿಯಾಗೂ ಇಲ್ಲ. ಅಂಗಡಿಲಿ ಹೇಗ್ ಕೊಡ್ತಾರೋ ಅದೇ ತರ ಬಂದಿದೆ. ಸುಮಾರು ಕಡೆ ನೀವು ತಿಂದಿರ್ಬೋದು, ಅವ್ರು ಮಾಡುವಂತ ಮಸಾಲೆ ಇದೇ ಕಲರೇ ಇರುತ್ತೆ. ಸೊ ಮಸಾಲೆ ಹಾಕೊಳ್ಳೋಣ. ನೋಡಿ, ಸಾಮಾನ್ಯವಾಗಿ ಮಸಾಲೆ ಹಾಕಿದ ತಕ್ಷಣ ಅಂಗಡಿಯವರು ಏನ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾರೆ, ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾರೆ. ಏನಕ್ಕೆ ಅಂದ್ರೆ ಇದಾದ್ಮೇಲೆ ಹಾಕೋದು ನಾವು ಹಸಿ ತರಕಾರಿಗಳು ಏನೇನೋ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ತೀವಿ, ಕ್ಯಾರೆಟ್ ತುರಿ ಹಾಕ್ತೀವಿ, ಟೊಮೆಟೊ ಹಾಕ್ತೀವಿ. ಸೊ ಈ ತರಕಾರಿಗಳು ಹಸಿ ಇರೋದ್ರಿಂದ ಮಸಾಲೆಯಲ್ಲಿ ಇರುವಂತ ಉಪ್ಪನ್ನ ಎಳ್ಕೊಳ್ಳುತ್ತೆ ಅಂತ ಕಾರಣಕ್ಕೆ ಎಕ್ಸ್ಟ್ರಾ ಉಪ್ಪು ಮತ್ತೆ ಚಾಟ್ ಪೌಡರ್ ಹಾಕ್ತಾರೆ. ಸ್ವಲ್ಪ ನೈಲಾನ್ ಸೇವು, ಮನೆಯಲ್ಲಿ ಇದ್ರೆ ಸ್ವಲ್ಪ ಬೂಂದಿ ಕೂಡ ಹಾಕೋಬಹುದು. ಸ್ನೇಹಿತರೆ ನೋಡ್ಬೋದು, ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಮಾಡಿರುವಂತ ಮಸಾಲ ಪುರಿ. ನಾನು ಇದಕ್ಕೆ ಖಾರ ಚಟ್ನಿ ಆಗ್ಲಿ ಸ್ವೀಟ್ ಚಟ್ನಿ ಆಗ್ಲಿ ಯಾವುದು ಹಾಕಿಲ್ಲ. ನಾನು ನಿಮ್ಗೆ ಅದನ್ನ ಬೇಲ್ಪುರಿ ರೆಸಿಪಿ ತೋರಿಸುವಾಗ ಅದಕ್ಕೆ ನಾವು ಚಾಟ್ಸ್ಗೆ ಬಳಸುವಂತ ಖಾರ ಚಟ್ನಿ ಆಗಿರ್ಬೋದು, ಸ್ವೀಟ್ ಚಟ್ನಿ, ಬೇಲ್ಪುರಿಗೆ ಒಂದು ಸಪರೇಟ್ ಚಟ್ನಿ ಮಾಡ್ತೀವಿ. ಸೊ ಅದೆಲ್ಲನೂ ಒಂದೇ ಸಲ ತೋರಿಸ್ಕೊಡ್ತೀನಿ. ರುಚಿ ನೋಡೋಕ್ ಮುಂಚೆ ನಾವು ಮಸಾಲೆನ ಎಲ್ಲನೂ ಮಿಕ್ಸ್ ಮಾಡಬೇಕು. ನಾವೆಲ್ಲ ಅರ್ಜೆಂಟಲ್ಲಿ ಬೇಗ ಬೇಗ ತಿನ್ಬಿಡ್ತೀವಿ, ಹಾಗೆಲ್ಲ ತಿನ್ಬಾರ್ದು. ಯಾಕಂದ್ರೆ ಉಪ್ಪು ಮತ್ತೆ ಚಾಟ್ ಮಸಾಲ ಹಾಕಿರ್ತೀವಲ್ಲ, ಸೊ ಅದು ಒಂದೇ ಕಡೆ ಇರುತ್ತೆ. ಹಾಗಾಗಿ ಮಿಕ್ಸ್ ಮಾಡಿದ್ರೆ ಆ ಹಸಿ ತರಕಾರಿಗಳಿಗೆಲ್ಲ ಅದು ಅಂಟುತ್ತೆ. ಇವಾಗ ಉಪ್ಪು ಅಂತ ಅನ್ಸೋದಿಲ್ಲ. ಪರ್ಫೆಕ್ಟ್. ಯಾವುದೇ ರೀತಿಯ ಚಾಟ್ಸ್ ಅಂಗಡಿಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ನಾವು ಮಾಡಿರುವಂತ ಮಸಾಲ ಪುರಿ. ಬಹಳ ಅದ್ಭುತವಾಗಿದೆ. ಖಾರ ನಾವು ಮೆಣಸಿನ್ಕಾಯಿ ಹಾಕಿದ್ವಿ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ವಿ. ತುಂಬಾ ಖಾರನೂ ಇಲ್ಲ, ತುಂಬಾ ಸಪ್ಪೆನೂ ಇಲ್ಲ. ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಸೊ ಅಷ್ಟು ಪರ್ಫೆಕ್ಟ್ ಆಗಿದೆ. ಮಸಾಲೆಗಳು ನಾವೇನೇನು ಹಾಕಿದ್ವಲ್ಲ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಉಪ್ಪು ಕೂಡ ಜಾಸ್ತಿ ಆಗಿಲ್ಲ. ಓವರ್ ಆಲ್ ಬಹಳ ಚೆನ್ನಾಗಿ ಬಂದಿದೆ. ನಾನು ತೋರಿಸಿದ್ದು ಮಸಾಲೆ ಆಲ್ಮೋಸ್ಟ್ ಒಂದು 7-8 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಈಗ ನಾವು ಮಾಡಿದ್ದು ಮಸಾಲೆನಲ್ಲಿ ನಾವು ಸ್ವಲ್ಪ ಮಸಾಲ ಪದಾರ್ಥಗಳನ್ನೂ ಹಾಕೊಂಡ್ವಿ, ಮಸಾಲ ಪುಡಿಗಳನ್ನೂ ಹಾಕೊಂಡ್ವಿ. ನಾನು ನಿಮಗೆ ಫಸ್ಟ್ ತೋರಿಸಿದ ವಿಡಿಯೋನಲ್ಲಿ ಯಾವುದೇ ರೀತಿ ಮಸಾಲ ಪದಾರ್ಥನ ಉಪಯೋಗಿಸಿದೆ, ಬರೀ ಮಸಾಲ ಪುಡಿಗಳಿಂದನೇ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಮಸಾಲ ಪುಡಿಗಳ ಜೊತೆ ಮಸಾಲ ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮುಂದೆ ಇದೇ ತರದಲ್ಲಿ ರೆಡ್ ಕಲರ್ ಮಸಾಲೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ ಮೆಥಡ್ ಮಾಡುವಾಗ ನಾನು ಯಾವುದೇ ರೀತಿ ಮಸಾಲ ಪುಡಿಗಳನ್ನ ಉಪಯೋಗಿಸಿದರೆ ಬರೀ ಮಸಾಲ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಅಥೆಂಟಿಕ್ ಆಗಿ, ಅದು ರಿಯಲ್ ಆಗಿ ಸ್ಟ್ರೀಟ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ನೀವು ಅಂಗಡಿಲೆಲ್ಲ ತಿಂದಿರ್ತೀರಲ್ಲ, ಅವರು ಯಾವ ರೀತಿ ಮಾಡ್ತಾರೆ ಅದನ್ನ ನಾವು ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಖಂಡಿತ ತೋರಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಐ ಹೋಪ್ ಈ ಸಿಂಪಲ್ ಮಸಾಲ ಪುರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮನೆಯವರೆಲ್ಲ ಸೇರಿ ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.